ನಾ ಸತ್ತ ಮೇಲೆ ಅಂತ ಟಾಪಿಕ್ನ ಇಟ್ಕೊಂಡ್ಮೇಲೆ ಎಷ್ಟು ಜನ ಏನೆಲ್ಲ ಕೇಳ್ತಿದ್ದಾರೆ, ಯಾಕೆ ಆ ಟಾಪಿಕ್ ಏನು ಹುಚ್ಚಿಡಿದೆಯಾ ನಿಮಗೆ, ಏನು ಮಾತಾಡ್ತಿದ್ದೀರಿ, ನಾ ಸತ್ತ ಮೇಲೆ ಬದುಕಿರಬೇಕಾದ್ರೆ ಸಾವಿನ ಬಗ್ಗೆ ಮಾತಾಡ್ತೀಯಲ್ಲ ಅಂತ. ಐ ಡೋಂಟ್ ಫೀಲ್ ಲೈಕ್ ದ್ಯಾಟ್. ಬಟ್ ನಾ ಸತ್ತ ಮೇಲೆ ಎನ್ನುವಂಥದ್ದು ಏನು ಅಂತ ಹೇಳೋದಕ್ಕೆ, ನನ್ನ ಜೀವನವನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ, ನನ್ನ ಜೀವನವನ್ನು ನಾನು ಏನು ಅಂತ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ತೋರಿಸುವಂತಹ ಒಂದು ಅಭಿವ್ಯಕ್ತಿ ಸಂಚಿಕೆಯೇ ನಾ ಸತ್ತ ಮೇಲೆ. ಅಥವಾ ನಾನು ಸತ್ತ ಮೇಲೆ ಆಟ್ ದ್ಯಾಟ್ ಮೂಮೆಂಟ್ ಎಷ್ಟು ಜನ ನನ್ನನ್ನು ಪ್ರೀತಿಸ್ಬೋದು, ಎಷ್ಟು ಜನ ಮಿಸ್ ಮಾಡ್ಕೊಬೋದು. ಇದೆಲ್ಲದರ ನಡುವೆ ಇರೋದೇ ಒಂಥರ ಕುತೂಹಲದ ಬದುಕು. ಅದು ಪ್ರೀತಿಯಾಗಿರಲಿ, ನೋವಾಗಿರಲಿ, ಮತ್ತೆ ಇವತ್ತು ಕಂಪ್ಲೀಟ್ ಲೈಫ್, ಇವತ್ತು ಕಂಪ್ಲೀಟ್ ಡೇ ನನಗೋಸ್ಕರನೇ ಇರೋ ಕೆಲಸದಲ್ಲಿ ನಗ್ನಾಗ್ತಾ ನಾವು ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ನಮಗೆ ನಿಜವಾಗಿ ಗೆಲುವು ಸಿಗುತ್ತೆ. ಬೇಕಾಗಿ ಭಾರಿ ಖುಷಿ. ನಾನು ಒಂದು ರೂಪಾಯಿ ಚಾಕ್ಲೇಟ್ ಕೊಟ್ಟರು ಅವಳು ಮಗು ಥರ ಕುಣ್ಕೊಂಡು ತಿಂತಲ್ಲ. ನೋಡಿ, ಹೇಳಿದ್ನಲ್ಲ ಮಗು ಥರ. ಹಾಯ್, ಥ್ಯಾಂಕ್ ಯು. ಹಾಯ್ ದೊಡ್ಡ. ಗೊತ್ತಾಯ್ ಬೊಳಂಜೀರ್, ನಿಮ್ಮನೆ ಮಕ್ಕಳಿಗೆ ಇದನ್ನು ಹೇಳ್ಕೊಡಿ, ಪ್ರೀತಿ ಅಂದರೆ ಏನು, ಬದುಕಂದ್ರೆ ಏನು ಅಂತ. ಬಿಕಾಸ್ ಮನೆ ಮಕ್ಕಳು ಫಸ್ಟ್ ಪ್ರೀತಿ ಅಂದರೆ ಏನು ಕಲಿಯೋದು ಮನೆ ಅಪ್ಪ ಅಮ್ಮನಿಂದನೇ. ಅಥವಾ ಒಂದು ಬೆಳೆತಿರುವ ಮಗು ಈ ಪ್ರೀತಿ, ಈ ಕಾಮ, ಅದ್ರ ಬಗ್ಗೆ ಎಲ್ಲಿಂದ ವಿಷಯ ಸಂಪಾದನೆ ಮಾಡ್ತೇವೆ, ನಾಲೆಜ್ ಎಲ್ಲಿಂದ ಗೇನ್ ಮಾಡ್ತಿರೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ, ನೂತನ ನೆಟ್ಟು ಸೀರೆ ನಿನ್ನೆಗಳ ಬೀದಿಯಲ್ಲಿ ನಲಿವಾದಾರಿಯ. ನೀವು ಅನ್ಕೊಂತೀರಿ ಎಲ್ಲರ ಜೀವನ ಒಂದೇ ಥರ ಇರುತ್ತೆ ಅಂತ. ಜೀವನದಲ್ಲಿ ನಾವು ಬದುಕುವಂಥದ್ದು ಅಥವಾ ನಾವು ಆಡುವಂಥದ್ದು, ನಮ್ಮ ಭಾಷೆ, ನಮ್ಮ ನಿಲುವು, ನಮ್ಮ ಅಂದ, ರೂಪ, ಚಂದ ಎಲ್ಲನೂ ಕೂಡ ಬೇರೆ ಬೇರೆ ಥರ ಇದ್ದೇ ಇರುತ್ತೆ. ಕೆಲವೊಂದು ಸತಿ ನಮ್ಗೆ ಅನಿಸುತ್ತೆ ನಮ್ಮ ಜೀವನ ರೂಪಿತವಾಗಿರುವಂಥದ್ದೇ ಒಂದು ಹುಟ್ಟು ಸಾವು. ಯಾರ ಹೊಟ್ಟೆಯಲ್ಲಿ, ಯಾರ ಮನೇಲಿ ನಾವು ಹುಟ್ತೀವಿ ಅನ್ನೋದ್ರ ಮೇಲೆಗೆ ನಮ್ಮ ಫ್ಯೂಚರ್ ನಿರ್ಧಾರ ಆಗಿರುತ್ತೆ, ನಮ್ಮ ಐಡೆಂಟಿಟಿ ನಿರ್ಧಾರ ಆಗಿರುತ್ತೆ. ಅವನೊಬ್ಬ ಒಳ್ಳೆ ಪೊಲಿಟಿಷಿಯನ್ ಅಥವಾ ಒಳ್ಳೆ ರಾಜನ ಮನೆಯಲ್ಲಿ ಹುಟ್ಟಿದರೆ ಅವನ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಆಬ್ವಿಯಸ್ಲಿ ಗೊತ್ತು. ಸೊ ಅವನೇ ಒಬ್ಬ ಸ್ಲಮ್ ಏರಿಯಾದಲ್ಲಿ ಇರುವಂತಹ ಒಂದು ಪುಟ್ಟ ಬಡ ಕುಟುಂಬದಲ್ಲಿ ಹುಟ್ಟಿದಾಗ ಅವನ ಜೀವನ ಹೇಗಿರುತ್ತೆ. ಸೊ ಇವನು ತುಂಬ ಸ್ಟ್ರಗಲ್ ಪಟ್ಟು ಮೇಲೆ ಬರಬೇಕಾಗತ್ತೆ. ಅವನು ತುಂಬಾ ಚೆನ್ನಾಗಿ ಬರ್ತಾನೆ. ಇದೆರಡರ ನಡುವೆ ಒಂದು ಸೇತುವೆ ಇದೆ, ಗೊತ್ತಾಯ್ತಾ. ಇವರಿಗೆ ಬೇಕಾಗಿರುವಂತಹ ಎಲ್ಲರೂ ಸಿಕ್ಕಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ವೈಯಕ್ತಿಕವಾಗಿ, ಮಾನಸಿಕವಾಗಿ ಅವರಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳೆಲ್ಲ ಇರುತ್ತೆ. ಬಟ್ ಈ ಪುಟ್ಟ ಹುಡುಗನಿಗೆ ಏನಿದೆ, ಅವನು ಜೀವನದಲ್ಲಿ ಮೇಲೆ ಬರೋದಕ್ಕೆ ಎಷ್ಟೆಲ್ಲ ಪಣ ತೊಡಬೇಕಾಗತ್ತಲ್ಲ. ಸೊ ಇವನಿಗೆ ಸಕ್ಸಸ್ ಅನ್ನುವಂಥದ್ದು, ಜೀವನ ಅನ್ನುವಂಥದ್ದು ತುಂಬಿದ ಕೊಡೋದು ಬೇಗ ಸಿಕ್ಬಿಡ್ಬೋದು. ಅದನ್ನು ಅವ್ನು ಯೂಸ್ ಮಾಡಿಕೊಂಡ್ರೆ ನಿಜವಾಗಿ ಅವ್ನು ಗೆಲ್ತಾನೆ. ಬಟ್ ಈ ಹುಡುಗನಿಗೆ ಎಷ್ಟೊಂದು ಕಷ್ಟಪಡಬೇಕಲ್ವ. ಅದರಲ್ಲೂ ಕೂಡ ನಾನು ಸತ್ತ ಮೇಲೆ ಅಂತ ಟಾಪಿಕ್ ಇಟ್ಕೊಂಡ್ರೆ ಅಂದ್ಕೊಂಡ್ರೆ ಮೋಸ್ಟ್ಲಿ ನಾನು ಸತ್ತ ಮೇಲೆ ಈ ದೊಡ್ಡ ಪ್ರಪಂಚ ಇಷ್ಟೊಂದು ಜನ್ರೇಷನಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆಗ್ತಿದೆ, ಈ ದೊಡ್ಡ ಪ್ರಪಂಚ ಹೆಂಗೆ ಇರ್ಬೋದು ಅಲ್ವಾ, ಆ ಕುತೂಹಲ ನನಗೆ ನೋಡಬೇಕು. ಬಟ್ ನಂಗೆ ನೋಡೋಕ್ಕಾಗಲ್ಲ. ಬಟ್ ಐ ಆಮ್ ನಾಟ್ ದೇರ್. ನಾನು ಸತ್ತ ಮೇಲೆ ನಾನು ಇಲ್ವಲ್ಲ, ಮುಂದಿನ ಪ್ರಪಂಚ ಹೇಗಿರ್ಬೋದು ಅದನ್ನು ನೋಡೋಂಥ ಖುಷಿ ಇರ್ಬೋದು ನನಗೆ. ಅಥವಾ ನಾನು ಸತ್ತ ಮೇಲೆ ಆಟ್ ದ್ಯಾಟ್ ಮೂಮೆಂಟ್ ಎಷ್ಟು ಜನ ನನ್ನನ್ನು ಪ್ರೀತಿಸ್ಬೋದು, ಎಷ್ಟು ಜನ ಮಿಸ್ ಮಾಡ್ಕೊಬೋದು, ನನಗೆ ಗೊರಸೆ ಇಲ್ಲದಂಥ ಎಷ್ಟೋ ಜನಕ್ಕೆ ನಾನು ಗುರ್ತಾಗ್ಬೋದು, ಅವ್ರನ್ನೆಲ್ಲ ನೋಡುವಂಥ ಆಸೆ ನನಗೆ ಆಗ್ಬೋದಲ್ವಾ. ಸೊ ವಿದೌಟ್ ಎನಿ ಹೋಪ್, ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್, ಬಟ್ ನಾನೇನಾದರೂ ಈ ಸಮಾಜಕ್ಕೆ ಕೊಡಲೇಬೇಕು, ನಾನೇನು ಕೊಡಬಲ್ಲೆ ಅನ್ನುವಂಥ ಒಂದು ಇನ್ನೊಂದು ಥರ ಅಲರ್ಟ್ಗೋಸ್ಕರ ಇರುವಂಥದ್ದೇ ನಾ ಸತ್ತ ಮೇಲೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ನಾವು ಇದ್ದಾಗಲೇ ಬರೋಲ್ಲ, ನಾವು ಸತ್ತ ಮೇಲೆ ಬರ್ತಾರಂತೆ. ಇದ್ದಾಗ ನಮ್ಮ ಬೆಲೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ, ಹೋದ್ಮೇಲೆ ಇರೋದರ ಇಲ್ಲದಿದ್ರೂ ಬೆಲೆ ಗೊತ್ತಾಗೋದೇ ಒಂಥರ ಜೀವನದ ವಿಪರ್ಯಾಸದ ಸಂಗತಿ ಅಲ್ವಾ. ಸೊ ಇದೆಲ್ಲದರ ನಡುವೆ ಇರೋದೇ ಒಂಥರ ಕುತೂಹಲದ ಬದುಕು. ಅದು ಪ್ರೀತಿಯಾಗಿರಲಿ, ನೋವಾಗಿರಲಿ, ನಾವಾಗಿರಲಿ, ನೀವಾಗಿರಲಿ, ಎಲ್ಲನೂ ಕೂಡ ಒಂಥರ ವಿಚಿತ್ರನೇ ಆಗಿರುತ್ತೆ. ಇದೇ ಒಂಥರ ಸ್ಪೆಷಲ್ ಥಿಂಗ್. ಇದೆಲ್ಲರ ಬದುಕಬೇಕು, ಕಷ್ಟದಲ್ಲಿ ಬದುಕಿ ತೋರಿಸ್ಬೇಕು, ನಾವಾಗೇ ಇರಬೇಕು. ಅಥವಾ ಈ ಹ್ಯೂಮನ್ ಬಾಡಿ ಜಸ್ಟ್ ಒಂದು ಕ್ಷಣಿಕ, ಬಟ್ ಇದೆಲ್ಲದರ ಆಚೆಗೆ ಇನ್ನೊಂದಿದೆ, ಅದನ್ನೆಲ್ಲವನ್ನು ತಿಳ್ಕೊಬೇಕು. ಜೀವನದಲ್ಲಿ ಅತ್ಯುನ್ನತ ಉಲ್ಲಾಸವನ್ನು ನಾನು ಅನುಭವಿಸಬೇಕು. ಇದೊಂಥರ ಹುಚ್ಚು ಕನಸುಗಳು, ಹುಚ್ಚು ಸಂಗತಿಗಳು ಆಗಿರಬಹುದು. ಆದರೆ ಇದು ಜೀವನ, ಇದು ವಿಪರ್ಯಾಸ, ಇದೊಂಥರ ಕನಸು, ಇದೊಂಥರ ನನ್ನ ಒಲವು. ಎಸ್, ಗೆಟಪ್ ಚೇಂಜ್ ಆಗಿದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ. ಆ್ಯಕ್ಚುಲಿ ಇದೊಂಥರ ಹೊಸ ಪ್ರಯತ್ನ. ಎಲ್ಲರೂ ವ್ಲಾಗ್ ಮಾಡ್ತಾರೆ, ಎಲ್ಲರೂ ವೀಡಿಯೋ ಮಾಡ್ತಾರೆ, ಬಟ್ ನಾನೇನು ಕೊಡುಗೆ ಕೊಡ್ಬೋದು, ನನ್ನ ವಿಷಯ ಅಥವಾ ನನ್ನ ಐಡಿಯಾಲಜಿ ಅಥವಾ ನಾನೇನು ಬದುಕ್ತಾ ಇದ್ದೀನಿ, ಇದು ನಾರ್ಮಲ್ ಲೈಫ್ ವ್ಲಾಗಲ್ಲಿ ಬರುತ್ತೆ. ಇದು ಸಂಚಿಕೆನ ಇನ್ಮೇಲೆ ನಾ ಸತ್ತ ಮೇಲೆ ಅಂತಲೇ ಇರುತ್ತೆ.
ಇವತ್ತು ಆಫೀಸಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ಟುಡೇ ಇಸ್ ಮೈ ಬರ್ತ್ಡೇ. 26 ಆಯಿತು. 26 ಆಗಿ ಹೋಯಿತು. ಅಂದರೆ ಪ್ರತಿ ವರ್ಷ ಜಾಸ್ತಿ ಆದಾಗ ನಂಗೊಂಥರ ಭಯ ಆಗೋದು, ಇಯರ್ ಮುಗಿತಾ ಬಂತಲ್ಲ ಮಾರ್ರೆ, ಬೇಗ ಹೋಗೋ ಟೈಮ್ ಬಂತಲ್ಲ ಅಂತ. ಅಂದರೆ ಅಲರ್ಟ್ ಆಗಿರ್ತೀವಿ, ಇನ್ನು ಏನಾದರೂ ಮಾಡಬೇಕಾದ್ರೂ ಸೊ ಬೇಗ ಮಾಡಬೇಕು ಅಂತ. ಇವತ್ತು ಅಫಿಷಿಯಲಿ ನಾನು ಸತ್ತ ಮೇಲೆ ಅನ್ನುವಂಥದ್ದನ್ನು ನಾನು ವ್ಲಾಗ್ ಲೈಫ್ ಅಥವಾ ನನ್ನ ಲೈಫ್ ಸ್ಟೈಲನ್ನು ನಾನು ಅಫಿಷಿಯಲಾಗಿ ನಾನು ಇದರಲ್ಲಿ ಕತೆ ಹೇಳ್ತೀನಿ ಅಂತ ಲಾಂಚ್ ಮಾಡ್ತಾಯಿದ್ದೀನಿ. ಹೆಲೋ 1 2 3 ಮೈಕ್ ಟೆಸ್ಟಿಂಗ್. ಹೆಲೋ. ಸೀರಿಯಸ್ಲಿ ಹೇಳಬೇಕಂದ್ರೆ ಜೀವನ ಅಂದ್ಕೊಂಡಂಗೆ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ಗಿಂತ ಅಂದುಕೊಂಡಿದ್ದೇ ಆಗಿದೆ ಜಾಸ್ತಿ ನನ್ನ ಲೈಫಲ್ಲಿ. ಸೊ ಎವ್ರಿ ಟೈಮ್ ನಾನು ಇದ್ದಿದ್ದೊಂದೇ, ಜೀವನದ ಎಂಡ್ ಇದೆಯಲ್ಲ ಅದನ್ನು ಒಂದು ಹೈ ಇದಕ್ಕೆ ತಗೊಂಡೋಗ್ಬೇಕು, ಗೊತ್ತಿಲ್ಲ ನನಗೆ. ಬಟ್ ವೇಸ್ಟ್ ಆಗೋದು ಬೇಡ ಅಂತ ನಮ್ಗೆ ತುಂಬಾ ಕೊಡುತ್ತಲ್ಲ. ಬಟ್ ಆ ಜೀವಕ್ಕೆ ನಾವೇನು ಕೊಡ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೀದಿಯಲ್ಲಿ ನಲಿವ ದಾರಿಯ ತೋರಿ ಗೊತ್ತಿಲ್ಲ ಏನು ಮಾಡಬೇಕು. ಇದು ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಯಾರನ್ನು ಮಾತಾಡಿಸ್ಬೇಕು, ಇಷ್ಟು ದಿನ ಮಾತಾಡಿಸ್ತಾ ಇದ್ದಿದ್ದು, ನೋಡ್ತಾನೆ ಇದ್ದಿದ್ದು, ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಅಬ್ಸರ್ವೇಷನ್ ಅಂತ ಹೇಳಿದ್ರೆ ತುಂಬಾ ಕಷ್ಟಪಡೋ ಜನರು ಇರ್ತಾರೆ. ನೋಡೋಣ, ವಿಲ್ ಟ್ರೈಂಗ್ ಟು ಫಿಗರಿಂಗ್ ಔಟ್. ಜೀವನದ ಕಷ್ಟ ಅನುಭವ ಆಗಬೇಕು. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಒಂದು ಟೈಮಲ್ಲಿ ನಾನು ನಿಜ ತುಂಬಾ ಕಷ್ಟಪಟ್ಟೆ. ಊಟಕ್ಕೆ ಕಷ್ಟ ಇದ್ದಿದ್ದು, ಮಲಗೋಕ್ಕೆ, ಉಳಿಯೋಕ್ಕೆ, ಕುಡಿಯೋಕ್ಕೆ, ನೀರಕ್ಕೆ ತುಂಬಾ ಕಷ್ಟ ಇತ್ತು. ಕಷ್ಟದಲ್ಲ ಅನುಭವಿಸ್ತಿದ್ದಕ್ಕೆ ನನಗೆ ಇವತ್ತು ಐ ಆಮ್ ಹ್ಯಾಪಿಯರ್. ಓಕೆ, ಸೊ ಐ ಆಮ್ ನಾಟ್, ನಾನು ಶೋ ಆಫ್ ಮಾಡ್ತಾಯಿಲ್ಲ ಅಥವಾ ನಾನು ಥರ ಇದೆ ಅಂತ ತೋರಿಸ್ತಾ ಇಲ್ಲ, ಜಂಬ ಬರ್ತಾಯಿಲ್ಲ, ಈಗೋ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ. ಜಸ್ಟ್ ಲೆಟ್ಟಿಂಗ್ ಪೀಪಲ್ ಏನು ಹೇಳ್ಬೋದು, ಚಿಕ್ಕದಾಗಿ ಮೋಟಿವೇಶನ್ ಮಾಡ್ತಾಯಿದ್ದೀನಿ. ಜೀವನ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡೋದಕ್ಕಿಂತ ತುಂಬಾ ದೊಡ್ಡದು ಜೀವನ. ಬಟ್ ಅದನ್ನು ನಾವು ಮಾಡಬೇಕಷ್ಟೇ, ಎಲ್ಲವೂ ನಮ್ಮ ಕೈಲೇ ಇರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಎಸ್, ದ್ಯಾಟ್ಸ್ ಮೀ. ಅಲ್ಲೊಬ್ಬರು ಲೇಡಿ ಮಿಕ್ಸ್ಡ್ ಫ್ರೂಟು ಸೇಲ್ ಮಾಡ್ತಾ ಇದ್ದಾರೆ. ನೋಡೋಣ, ತಿನ್ನಬೇಕು ಅಂತ ಅನಿಸ್ಲಿಲ್ಲ, ಬಟ್ ಅವ್ರ ಲೈಫ್ ನೋಡಬೇಕು. ಮಾತಾಡ್ತೀನಲ್ಲ ಅದು ನಮ್ಗೆ ಗೊತ್ತಿಲ್ಲ, ಬಟ್ ಅವೆಲ್ಲ ಪಕ್ಕದಲ್ಲಿ ಹೊಂಡನೇ ಇದೆ, ಅದು ಇದೆ. ನಾವು ಅಂದ್ಕೊಂಡಾಗ ಇರಲ್ಲ. ನಾನು ಜಡ್ಜ್ ಮಾಡ್ತಾ ಇಲ್ಲ, ಬಿಕಾಸ್ ಕಷ್ಟನೇ ಪಡ್ತಿರೋದು. ನಾನು ತಗೊಂಡು ಬಂದೆ ಒಂದು ಫ್ರೂಟ್ಸ್, ಬಟ್ ನಾನು ಜಡ್ಜ್ ಮಾಡ್ತಾಯಿಲ್ಲ. ಬಟ್ ಹೇಳ್ತೀನಿ, ಈಗ ನೋಡಿ, ಲೈಕ್ ಬರೋರೆಲ್ಲರೂ ಒಂದೇ ಥರ ಇರಲ್ಲ, ಜನರೆಲ್ಲರೂ ಒಂದೇ ಥರ ಇರಲ್ಲ ಅಂತಾರೆ. ಸೊ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಮತ್ತೆ, ಬಟ್ ಈಗ ಗ್ರಾಹಕರು ಅಥವಾ ಕಸ್ಟಮರ್ ಅಥವಾ ಸೇಲ್ ಮಾಡೋರು ಅವ್ರ ಮಧ್ಯಕ್ಕೆ ಏನಿರಬೇಕಂತ ಹೇಳಿದ್ರೆ ಒಂದು ಹೆಲ್ದಿ ಬಾಂಡಿಂಗ್. ನಾವು ಅದನ್ನು ತುಂಬ ಚೆನ್ನಾಗಿ ತೋರಿಸ್ಬೇಕು. ಓಕೆ, ಈಗ ಒಬ್ಬರು ಯಾರೋ ಬರ್ತಾರೆ ಅಂತ ಹೇಳಿದ್ರೆ, ಕಸ್ಟಮರ್ ಅಂತ ಹೇಳಿದ್ರೆ, ಅವರಿಗೆ ನಾವು ಮುಖ ಕೊಟ್ಟು ಮಾತಾಡ್ತಿಲ್ಲ, ನಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಬಿಸ್ನೆಸ್ ಡೆವಲಪ್ ಆಗುತ್ತೆ? ದಟ್ಸ್ ದಿ ಮೇನ್ ಥಿಂಗ್. ನಾವು ಅದನ್ನು ಮಾಡಲೇಬೇಕು. ನಾನು ಹೋದೆ, ಅವರು ಮುಖನೇ ನೋಡಲಿಲ್ಲ, ನಗುನು. ನಾ ಹೇಳ್ತಿದ್ದು ಬೇಕು ಅದು ಬೇಕಂತ, ಲೈಕ್ ಶಿ ನೆವರ್ ಟಾಕ್ ಆ್ಯಂಡ್ ಸ್ಮೈಲ್, ಮುಖದ ಸ್ಮೈಲ್ ಇಲ್ಲ. ಕಷ್ಟಪಡ್ತಿದ್ದಾರೆ, ಬಟ್ ಕಷ್ಟನ ಜೀವನ ಅಲ್ಲ. ಇರೋ ಕೆಲಸದಲ್ಲಿ ನಗ್ನಾಗ್ತಾ ನಾವು ಮಾಡ್ತಾ ಇದ್ದರೆ ಆ ಕೆಲಸದಲ್ಲಿ ನಮಗೆ ನಿಜವಾಗಿ ಗೆಲುವು ಸಿಗುತ್ತೆ. ಇನ್ನೊಂದು ಸತಿ ನಾನು ಅವ್ರು ಚೆನ್ನಾಗಿ ಮಾತಾಡ್ಸಿದ್ರೆ, ನಾನು ಆಬ್ವಿಯಸ್ಲಿ ಇನ್ನೊಂದು ಸತಿ ನಾನು ಅದೇ ಶಾಪಿಗೆ ಹೋಗ್ತೀನಿ, ಹುಡ್ಕೊಂಡು ಹೋಗ್ತೇನೆ. ಸೊ ಆ ಥರದ್ದು ನಾವು ಮಾಡಿದಾಗ ಖಂಡಿತವಾಗಿ ನಾವು ಒಂದು ಕೆಲಸದಲ್ಲಿ ಮೇಲೆ ಬರ್ಬೋದು ಅಂತ ನಾನು ಅಂದ್ಕೊತೀನಿ. ಜೀವನ ಜಿಗುಜ್ಜಿ ನೂರು ಇರಲಿ, ನಾವು ನಮ್ಮ ಪಾಡಿಗೆ ಚೆನ್ನಾಗಿರೋಣ, ನಗ್ನಗ್ತಿರೋಣ. ಮತ್ತು ನಮ್ಮ ಲೈಫಲ್ಲಿ ಬರೋ ಎಲ್ರಿಗೂ ಕೂಡ ನಾವೇನು ಬರ್ತಾ ಕೂತ್ಕೊಂಡು ಮೋಟಿವೇಟ್ ಮಾಡ್ತಾ ಇರೋಕ್ಕಾಗಲ್ಲ. ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಹಾಗೆ ನಾನು ಸಕ್ಸಸ್ ಬೇಕಂತ ಅಂದ್ಕೊಂಡ್ರೆ ನನ್ನ ಫ್ರೆಂಡ್ ಇನ್ನೊಬ್ಬನು, ಅವನು ಅದೇ ಥರ ಇದ್ದವನಿಗೆ ನಾನು ಬೇಕಾದ್ರೆ ಗೈಡ್ ಮಾಡ್ಬೋದು. ಬಟ್ ನಿಮಗೆ ಅವನು ನೀವು ಹೋಗಿ ಮಾರ ನಿಂಗೆ ಹುಚ್ಚು ಅಂತ ಹೇಳೋವನಿಗೆ ನಾನು ಅವನಿಗೆ ಗೈಡ್ ಮಾಡೋಕ್ಕಾಗಲ್ಲ, ಅವ್ನು ಕೇಳಲ್ಲ, ಅವನಿಗೂ ಅದ್ರ ಮೇಲೆ ಆಸಕ್ತಿ ಇರಲ್ಲ. ಸೊ ವೈ? ಎಲ್ರಿಗೂ ಅಲ್ಲ, ಊರಲ್ಲಿ ಒಂದು 2-3 ಜನ ನಮ್ಗೆ ಆಗೋರು ಸಿಗ್ಬೋದು. ಅದನ್ನು ನಾವು ಹುಡ್ಕಲೇಬೇಕು, ಅವ್ರನ್ನ ನಾವು ಹುಡ್ಕಲೇಬೇಕಾಗತ್ತೆ. ನೋಡ್ರಿ ಕಾಲ್ ಮಾಡೋಯ್ತು. ನಾನು ಚೆನ್ನಾಗಿತ್ತು ಆ್ಯಕ್ಚುಲಿ. ಮೋಸ್ಟ್ಲಿ ನನಗೆ ಏನೋ ತೊಗೊಂಡು ಸೀದಾ ನಾವು ರೇಖಾ ಹತ್ರ ಹೋಗುವ. ರೇಖಾಗೆ ಒಂದು ಕೊಟ್ಟರೆ, ರೇಖಾಗೆ ಭಾರಿ ಖುಷಿ. ನಾನೊಂದು ₹1 ಚಾಕ್ಲೇಟ್ ಕೊಟ್ಟರು ಅವಳು ಮಗು ಥರ ಕುಣ್ಕೊಂಡು ತಿಂತಲ್ಲ ಅವಳು. ಸೊ ಮತ್ತು ಹಾಗೆ ನಾನು ಅವಾಗ ಗಾಡಿ ತಗೊಂಡು ಹೊರಗಡೆ ಬಂದಾಗ ಅವಳನ್ನು ಮೀಟ್ ಆಗೇ ಆಗ್ತೀನಿ. ಸೊ
ನೋಡೋಣ ಒಂದು ಸತಿ ಅವ್ರ ರಿಯಾಕ್ಷನ್ ಆಗಿರುತ್ತೆ ನೋಡೋಣ. ದೆನ್ ಶಿ ವಿಲ್ ಬಿ ಹ್ಯಾಪಿ ಆಬ್ವಿಯಸ್ಲಿ. ಬಟ್ ಇನ್ನೊಂದು ಸತಿ ನಂಗೆ ಸಾಧ್ಯವಾದ್ರೆ ಅವ್ರದ್ದು ಹೇಳ್ತೀನಿ, ಸ್ಮೈಲ್ ಮಾಡಿ ನನ್ನ ಕರಿ ಮೋಟಿವೇಟ್ ಮತ್ತು ಅವ್ರು ಮಾತಾಡಿರೋದು ನಾನು ಎಂತ ಮಾಡೋಕ್ಕಾಗತ್ತೆ ಅಲ್ವಾ. ಹೋಗಿ ತಗೊಂಬಂದಿನೊಂದು, ಬಟ್ ಹೇಳೋಕ್ಕಾಗಿಲ್ಲ, ಯಾಕಂದರೆ ಅವ್ರು ಹಿಂದಿಯವರು, ನನಗೆ ಸರಿಕಟ್ಟು ಹಿಂದಿ ಬರೋದಿಲ್ಲ, ಪಾಪ ಅವರಿಗೆ ಭಾಷೆ ಬರೋದಿಲ್ಲ ಬೇರೆ. ಇರಲಿ, ಒಬ್ಬರು ಜೀವನ ಅಡ್ಜಸ್ಟ್ ಆಗಲೇಬೇಕು ನಾವು. ಏನಾಗೋದಿಲ್ಲ, ಮೋಸ್ಟ್ಲಿ ನಾನು ಹೇಳಿದ ವೀಡಿಯೋ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರು ನೋಡೋದಿಲ್ಲ. ಇಟ್ಸ್ ಓಕೆ, ಫೈನ್. ಲೆಟ್ಸ್ ಸ್ಪ್ರೆಡ್ ಲವ್ ಅಷ್ಟೇ. ನಾನು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸೋದು, ಮತ್ತು ಅದು ಬಿಟ್ಟು ನನಗೆ ಬೇರೆ ಏನಿಲ್ಲ. ಬೆಳಿಬೇಕು, ಸ್ಟೆಪ್ ಬೈ ಸ್ಟೆಪ್ ಬೆಳಿಬೇಕು. ಕೆಲವೊಂದು ಸತಿ ನಮ್ಗೆ ಗೊತ್ತಿರೋ ಸೀಕ್ರೆಟ್ ಬೇರೆಯವರಿಂದ ನಮ್ಗೆ ಕಲಿಯೋಕ್ಕೆ ಸಿಗುತ್ತೆ, ಅಷ್ಟೇ ಇರೋದು ಜೀವನ ಸೆಟ್. ಮತ್ತು ಕಾರ್ ಬಿಡಬೇಕಾದ್ರೆ ಸೀಟ್ ಬೆಲ್ಟ್ ಸರಿ ಹಾಕ್ಕೊಳ್ಳಿ, ಬೈಕ್ ಬಿಡಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ, ನಿಮ್ಮ ಜೊತೆ ನಿಮಗಿಂತ ನಿಮ್ಮವರ ಮನೆಯವರು ಅನಿಸ್ಕೊಳ್ಳಿ. ಬಿ ಸೇಫ್, ಜಾಗ್ರತೆಯಾಗಿ ಗಾಡಿ ಓಡಿಸಿ ಆರಾಮಾಗಿ ಜೀವನ ಮಾಡಿ. ಅದು ಬಿಟ್ಟು ಮತ್ತೆ ಏನೂ ಇಲ್ಲ. ಈಗ ರೇಖಾನ ಆಫೀಸ್ ಹತ್ರ ಬಂದರೆ, ರೇಖಾ ಆಫೀಸ್ ಇಲ್ಲೇ ಐತಲ್ಲಿ ಮೇಲ್ಗಡೆ. ಅವಳು ಬಂದ ತಕ್ಷಣ ರೇಖಾ ಪಾರ್ಸಲ್ ಬಂದಿದೆ ಅಂತಲೇ ಹೇಳೋದು. ಲೈಕ್ ಅವಳು ಬರ್ತಾಳೆ ಮನೆಗೆ ಸಂಜೆ, ಗೇಟ್ ತೆಗಿಬೇಕು, ಅದಕ್ಕೆ ಅವಳು ಹೊರಗಡೆ ಪಾರ್ಸಲ್ ಬಂದಿದ್ದೆ, ಆರ್ಡರ್ ಮಾಡಿದ್ದೆ, ಸರಿ ನೋಡಂತ. ಹೊರಗಡೆ ಬರ್ತೀನಲ್ಲ, ಬಂದ ತಕ್ಷಣ ಈಗ ಗಿಡ ತೆಗಿ ಪ್ಲೀಸ್ ಅಂತ. ಅವಳು ಆ ಥರ ಟೆಕ್ನಿಕ್ ಯೂಸ್ ಮಾಡ್ತಾಳೆ. ಬಟ್ ಅದೀಗ ಅವಳು ನಾನೇ ಯೂಸ್ ಮಾಡ್ಕೊಂಡಿದ್ದೀನಿ. ಟೆಕ್ನಿಕ್ ಬಂದ ತಕ್ಷಣ ರೇಖಾ ಪಾರ್ಸಲ್ ಬಂದಿದೆ ಅಂತ, ಏನು ದೊಡ್ಡ ಪಾರ್ಸಲ್ ಬಂದಿದೆ ಅಂತ. ಈಗ ನೋಡಿ ಬರ್ತಾಳೆ ರೇಖಾ. ಒಂದು Tudo ya. Okay, ಸರಿಯಾ. ಓಕೆ ಅವ. ಓಕೆ ಅವ. ಸರಿ. ಓಕೆ ಅವ. ಶೋಕ್ತೋಜುಯಾ. ಶೋಕ್ತೋಜೆ. ಸುಂದರತೆ ಶೋಕ್ತೋಜುಂದೆ. Where is my parcel? ಕೊರ್ರೆ ಬರ್ತೀನಿ ನಾನು. ನೋಡಿ ನಾ ಹೇಳಿದ್ನಲ್ಲ, ಮಗು ಥರ ಅದು ಮಾಡ್ತಾಳೆ ಹಂಗೆ. ಕುರ್ಕುರು. ಎಸ್, ಹಾಗೆ ಹಿಂಗೆ ನಾನಿವಾಗ ಇದೆಲ್ಲಿ ಗೊತ್ತಾ, ಸಸಿತ್ತಲ್ಲ ಹೊಸಬೆಟ್ಟು ಹತ್ರ ನಾನು ಬಂದಿದ್ದೀನಿ. ಸಿ ವಾಕ್ ಬೇರೆ ಇದೆ ಇಲ್ಲಿ, ನಾವು ಗೊತ್ತಿಲ್ಲ ನನಗೆ ಹೋಗ್ಬೋದಾ ಇಲ್ವಾ ಅಂತ. ಹೊಸಬೆಟ್ಟು ಹತ್ರ ಬಂದ್ವಿ. ಸುರತ್ಕಲ್ ಆ ಕಡೆಯಿಂದ ಆಗುತ್ತೆ, ಇದು ಹತ್ರ. ಈ ಕಡೆಯಿಂದ ಹೋದ್ರೆ ಸುರತ್ಕಲ್. ಇಲ್ಲೊಂದು ಚಿಕ್ಕ ಮನೆ ಇದೆ. ಊಟ, ಇವತ್ತಿನ ಊಟ ಇಲ್ಲಿ. ಇದು ಅವ್ರದ್ದು ಮನೆಯೇ. ಹಾಯ್, ಥ್ಯಾಂಕ್ ಯು. ಹಾಯ್ ದೊಡ್ಡ. ನೋಡಿ, ಇದೊಂದು ಬೀಚ್ ಸೈಡ್ ಇಲ್ಲವ್ರ ಮನೆ ಆಯಿತಾ. ಅವರು ಈ ಮನೆಯಲ್ಲೇ ಈ ಕಿಚನ್ ಇದೆ. ಅಂದರೆ ಜೀವನಕ್ಕೋಸ್ಕರ ತಾನೇ ಅವರು ಇದು ಮಾಡ್ತಾ ಇರೋದು. ದಾದ ಮೀನಕ್ಕ, ಬುತಾಯಿ ಮೀನು. ಬುತ್ತಾಯಿ ಬಕ್ಕ ಬೊಳೆಂಜಿರತ್ತೆ. ಬುತ್ತಾಯಿ ಬೊಳೆಂಜಿರ್ ಆಮ್ಲೆಟ್ ಉಂಟು. ಈ ಜೀವಕ್ಕೆ ಚುಚ್ಚೋದೆ. ಆ್ಯಕ್ಚುಲಿ ನಾನಲ್ಲಿ ಹೋದ್ನಲ್ಲ, ಅದು ಮತ್ಸ್ಯ ಕ್ಯಾಂಟೀನ್ ಅಂತ ನಮ್ಮ ಸುರತ್ಕಲ್ ಬೀಚ್ ಹತ್ರನೇ ಇದೆ. ಸೊ ಯಾರಾದರೂ ಬರೋರಿದ್ದರೆ ಊಟ ಎಲ್ಲ ಮಾಡ್ಬೋದು. ತುಂಬ ಜನ ಬಂದು ಬರೋದಿದ್ರೆ ನಿಮಗೆ ಮೊದಲೇ ಆರ್ಡ್ರ್ ಕೊಡಬೇಕಾಗತ್ತೆ. ಅವ್ರ ನಂಬರನ್ನ ನಾನು ಶೇರ್ ಮಾಡ್ಬೋದು ಬೇಕಾದರೆ, ನಿಮ್ಗೆ ಬೇಕಿದ್ರೆ. ತುಂಬಾ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ಇನ್ನೊಂದು ವಿಷಯದ ಬಗ್ಗೆ ನಾವು ಮಾತಾಡಲೇಬೇಕು. ಪ್ರೀತಿ.
ಹೀಗೆ ಯೋಚನೆ ಮಾಡಿದಾಗ ಈ ಜಗತ್ತು ನಡೀತಿರೋದೇ ಒಂಥರ ಪ್ರೀತಿ ಮೇಲಲ್ವ. ಅದು ತಂದೆ ತಾಯಿಯಿಂದ ಇರ್ಬೋದು, ಹೊರ ಹುಟ್ಟಿದವರಾಗಿರ್ಬೋದು, ಪ್ರಪಂಚ ಇರ್ಬೋದು, ಗುರು ಹಿರಿಯರು. ಕೆಲವೊಂದು ಸತಿ ಕೆಲವರು ಆ ವಿಷಯದಲ್ಲಿ ಗೆಲ್ತಾರೆ, ಕೆಲವರು ಆ ವಿಷಯದಲ್ಲಿ ಸೋಲ್ತಾರೆ. ನನ್ನ ಅನುಭವದಲ್ಲೂ ಅಷ್ಟೇ, ನಾನು ಪ್ರತಿ ಸತಿ ಅದೇ ಹೇಳ್ತಿರೋದು, ಪ್ರೀತಿ ಹಂಚಿ ಅಂತ. ಇದೆಷ್ಟು ಮುಖ್ಯ ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಅಂತಲ್ಲ, ನಾನು ಎಲ್ಲ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ. ಎಲ್ಲ ವಿಡಿಯೋದಲ್ಲೂ ಸ್ವಲ್ಪ ಲೈಫ್ ಸ್ಟೈಲ್, ಯಾಕಂದರೆ ಬಿಕಾಸ್ ನನ್ನ ಹತ್ರ ಇರೋ ಮೊದಲು ಮೇನ್ ಟಾಪಿಕ್ಕೇ ಪ್ರೀತಿ. ನಾನೊಂದು ಬುಕ್ ಓದ್ತಾ ಇದ್ದೆ. ಆ ಬುಕ್ ನಾನು ಬೇಕಂತಲೇ ಚೂಸ್ ಮಾಡ್ಕೊಂಡು ಓದ್ತಿರುವಂಥದ್ದು, ಬಿಕಾಸ್ ನಂಗೆ ಅದು ಬೇಕು, ಸಬ್ಜೆಕ್ಟ್ ಬೇಕು, ರಿಸರ್ಚ್ ಮಾಡಬೇಕಂತ. ಅದರಲ್ಲಿರುವಂಥ ಒಂದು ಲೈನ್ ನಾನು ಓದ್ತೀನಿ. ಆ ಬುಕ್ ಯಾವುದಂತ ಸದ್ಯಕ್ಕೆ ನಾನು ಹೇಳಲ್ಲ, ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಪೂರ್ವಾಭ್ಯಾಸ ಅಥವಾ ಪ್ರಣಯದಾಟಗಳನ್ನು ಈಗ ಕಲಿಸಿಕೊಡುವಂತಹ ಲೈಂಗಿಕ ತಜ್ಞರಿದ್ದಾರೆ. ಹಾಗೆಯೇ ಕಲಿಸಿಕೊಡುವಂತಹ ಆಟವು ನಿಜವಾದ ಸಂಗತಿಯಲ್ಲದಿದ್ದರೂ ಅವರಂತೂ ಕಲಿಸುತ್ತಿದ್ದಾರೆ. ಪೂರ್ವ ಆಟದಲ್ಲಿರುವಂತಹ ಕ್ರಿಯೆ ಸಂಪೂರ್ಣವಾಗುವುದಿಲ್ಲ ಎಂಬ ಸಂಗತಿಯನ್ನಂತೂ ಅವರು ಅರಿಯುವ ಸ್ಥಿತಿಗೆ ಬಂದಿರ್ತಾರೆ. ಅದರ ನಂತರದ ಆಟವನ್ನು ಅವರು ನಿಜವಾದ ಕ್ರಿಯೆಯನ್ನು ಕಲಿಸಲು ಅವರಿಂದ ಅಸಾಧ್ಯವಾಗಿರುವುದು ಅವರಿಗೆ ಕೊರತೆ ಎನಿಸುತ್ತದೆ. ಅಂತಿಮವನ್ನು ಕಂಡ ವ್ಯಕ್ತಿಗೆ ಆಸಕ್ತಿ ಕಳೆದು ಹೋಗಿರುತ್ತದೆ, ಅವನ ಕೆಲಸ ಆಗಿ ಹೋಯಿತು. ಲೈಂಗಿಕ ಕ್ರಿಯೆಯನ್ನು ನಡೆಯಲು ಪ್ರಣಯದಾಟವು ಬೇಕು, ಅಥವಾ ಅಂತಹ ಕಾವ್ಯಮಯ ಮನಸ್ಸು ಬೇಕು. ಯಾವ ರೀತಿ ಧನ್ಯರಾಗಬೇಕು, ಯಾವ ರೀತಿಯಲ್ಲಿ ಕೃತಜ್ಞತೆಯನ್ನು ಅರ್ಪಿಸಬೇಕು ಎಂಬಂತಹ ಮನಸ್ಸು ಇರಬೇಕು. ಅಂತಹ ಅಂತಿಮ ಸುಖವನ್ನು ಅನುಭವಿಸುವ ಗಂಡು ಹೆಣ್ಣುಗಳು ಪರಸ್ಪರ ಕೃತಜ್ಞತಾ ಭಾವದಲ್ಲಿರಬೇಕು. ಕ್ರಿಯೆಯ ನಂತರ ಧನ್ಯವಾದ. ಕ್ರಿಯೆಯು ಸಂಪೂರ್ಣವಾಗದೆ ಲೈಂಗಿಕತೆ ಅಪೂರ್ಣವೆನಿಸುತ್ತದೆ. ಅಪೂರ್ಣವಾದಂತಹ ಕ್ರಿಯೆಯಿಂದ ಮಾನವನು ಎಲ್ಲ ರೀತಿಯ ತೊಂದರೆಗಳಿಗೆ ತುತ್ತಾಗುತ್ತಾನೆ. ಪೂರ್ವಾಭ್ಯಾಸ ಮತ್ತು ನಂತರದ ಕ್ರಿಯೆಯು ಸಂಪೂರ್ಣವಾಗಿದ್ದರೆ ಮಾತ್ರ ಉತ್ಕರ್ಷವು ಸಮತೋಲನವಾಗಿರುತ್ತದೆ. ಈ ಸಮತೋಲನದಲ್ಲಿ ಅಂತ್ಯವು ಸಂಭೋಗೋತ್ಕರ್ಷವನ್ನು ತಲುಪುತ್ತದೆ ಮತ್ತು ಅದಕ್ಕೆ ಪರಿವರ್ತಿತವಾಗಿರುತ್ತದೆ. ನನಗೆ ಈ ಟಾಪಿಕ್ ಡಿಸ್ಕಸ್ ಮಾಡಲೇಬೇಕಿತ್ತು, ಬಿಕಾಸ್ ನನ್ನ ಲೈಫ್ ಅಂತಲ್ಲ, ನನ್ನ ಸುತ್ತಮುತ್ತ ಇರುವಂಥ ಫ್ರೆಂಡ್ಸ್ಗಳಿರ್ಬೋದು, ಅವ್ರ ಕತೆಗಳನ್ನು ನೋಡ್ತಾ ಇರಬೇಕಾದ್ರೆ, ವಾಟ್ ಈಸ್ ಲವ್? ಲವ್ ಅಂದರೆ ನಿಜ ಸೆಕ್ಸ್ ಅಂತ ಅನ್ಕೊತೀರಾ? ಇಸಂಟ್ ಇಟ್? ಲವ್ ಅಂದರೆ ಸೆಕ್ಸಾ? ಯಾಕಂದರೆ ಈ ಪ್ರಶ್ನೆ ಕೇಳಲೇಬೇಕು. ಒಂದು ಹುಡುಗರಿಗೆ ಮೇನು, ಎಷ್ಟು ಜನ ಗಂಡು ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ ನಿಮ್ಮ ಮನೆಯಲ್ಲಿ ಇದ್ರ ಬಗ್ಗೆ, ಪ್ರೀತಿಯ ಬಗ್ಗೆ, ಪ್ರಣಯದಾಟದ ಬಗ್ಗೆ, ಮಿಲನೋತ್ಸವದ ಬಗ್ಗೆ ಹೇಳ್ಕೊಡ್ತೀರಿ? ಎಷ್ಟು ಅವರಿಗೆ ತಿಳ್ಕೊಂಡಿದ್ದಾರೆ? ಅಥವಾ ಒಂದು ಬೆಳೀತಿರುವ ಮಗು ಈ ಪ್ರೀತಿ, ಈ ಕಾಮ, ಅದ್ರ ಬಗ್ಗೆ ಎಲ್ಲಿಂದ ವಿಷಯ ಸಂಪಾದನೆ ಮಾಡ್ತಾಯಿದೆ, ನಾಲೆಜ್ ಎಲ್ಲಿಂದ ಗೇನ್ ಮಾಡ್ತಿರೋದು ಇದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ? ಬಿಕಾಸ್ ಇವಾಗ ಪ್ರೀತಿ ಅಂದರೆ 4-5 ದಿನ ಆಗುತ್ತೆ, 4-5 ಜನ ಒಟ್ಟಿಗೆ ಇರ್ತಾರೆ, ಮಾತಾಡ್ತಾರೆ, ಅದಾದಮೇಲೆ ಸೆಕ್ಸ್ ಆದಮೇಲೆ ಬಿಟ್ಟು ಹೋಗ್ತಾರೆ. ಅಂದರೆ ಲವ್ ಮಾಡೋ ಉದ್ದೇಶನೇ ಇವರು ಒಟ್ಟಾಗಬೇಕು, ಒಂದು ನೈಟ್ ಜೊತೆ ಇರಬೇಕು ಅನ್ನೋದಾ? ಸೊ ಇದೆಲ್ಲ ಎನ್ಸ್ಕೊಂಡಾಗ ತುಂಬಾ ಬೇಜಾರಾಗುತ್ತೆ. ಇಂಥ ಸಿಚುವೇಷನನ್ನು ಫ್ರೆಂಡ್ಸ್ಗಳ ನಡುವೆ ಅಥವಾ ಸುತ್ತಮುತ್ತ ತುಂಬಾ ಆಗ್ತಿರುವಂಥದ್ದು. ಬೇಸಿಕ್ ಥಿಂಗೇ ಗೊತ್ತಿಲ್ಲ. ಮೇಯ್ನಾಗಿ ಗಂಡು ಮಕ್ಕಳಿಗೆ ಹೆಣ್ಣುಮಕ್ಳ ಬಾಡಿ ಬಗ್ಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಈ ರೀತಿ ಒಂದು ಪೀರಿಯಡ್ಸ್ ಇರುತ್ತೆ, ಅದ್ರ ಬಗ್ಗೆ ಬೇಜಾರಾಗುತ್ತೆ. ಇಂಥ ಸಿಚುವೇಷನನ್ನು ಫ್ರೆಂಡ್ಸ್ಗಳ ನಡುವೆ ಅಥವಾ ಸುತ್ತಮುತ್ತ ತುಂಬಾ ಆಗ್ತಿರುವಂಥದ್ದು. ಬೇಸಿಕ್ ಥಿಂಗೇ ಗೊತ್ತಿಲ್ಲ. ಮೇಯ್ನಾಗಿ ಗಂಡು ಮಕ್ಕಳಿಗೆ ಹೆಣ್ಣುಮಕ್ಳ ಬಾಡಿ ಬಗ್ಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಈ ರೀತಿ ಒಂದು ಪೀರಿಯಡ್ಸ್ ಇರುತ್ತೆ, ಅದ್ರ ಬಗ್ಗೆ ಏನು ಯಾಕೆ ಹೇಗಾಗತ್ತೆ, ಹೆಣ್ಮಕ್ಳಿನ ಬಾಗಿ ಅವರ ಹೆಣ್ಮಕ್ಳ ಮನಸ್ಸಿನ ಬಗ್ಗೆ ಗೊತ್ತೇ ಇಲ್ಲ. ಮನಸ್ಸು ಯಾವ ರೀತಿ ಇರುತ್ತೆ, ಸೂಕ್ಷ್ಮ ಮನಸ್ಸು ಅಥವಾ ಅವರಿಗೊಂದು ಗಿಲ್ಟ್ ಫೀಲ್ ಆಗುತ್ತಾ, ನೋವಾಗುತ್ತಾ, ಅದೊಂದು ವಿಷಯ ಗೊತ್ತಿಲ್ಲ. ನೋಡಿ, ಈ ರೇಪ್ ಅಂತ ಹೇಳ್ತಾರಲ್ಲ, ಯಾರೋ ಹೆಣ್ಮಗಳು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ, ಒಂದು ಯಾರೋ ಅತ್ಯಾಚಾರ ಮಾಡೋಕ್ಕೆ ಹೋಗ್ತಾರೆ. ಇವನ್ ನೋಡಿ, ಪ್ರತಿದಿನ ಹುಡುಗಿ ಒಂದೇ ರೀತಿ ಮೈಂಡ್ಸೆಟ್ಟಲ್ಲಿ ಅಥವಾ ಅವಳ ಬಾಡಿ ಪ್ರತಿದಿನ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗತ್ತಾ? ಮೋಸ್ಟ್ಲಿ ಮೇ ಬಿ ಆ ದಿನ ಅವಳು ಪೀರಿಯಡ್ಸ್ ಆಗಿರ್ಬೋದು, ಇವನಿಗೆ ಹಣ್ಣು ಮಾತ್ರ ಕಾಣೋದು, ಅವಳ ಬೇರೆ ಜನ ಗೊತ್ತಾಗತ್ತಾ? ಸೊ ಈ ರೀತಿ ಮಾತು. ಹೀಗಿರಬೇಕಾದ್ರೆ ಈ ಏನು ಹೇಳ್ತಾರೆ, ಬೇಸಿಕ್ ಥಿಂಗ್ ಪ್ರೀತಿ ಅಥವಾ ಈ ವಿಷಯಗಳ ಡೀಪ್ ನಾಲೆಜ್ ಇದ್ದಾಗ ಮಾತ್ರ ಅದನ್ನೆಲ್ಲವನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಅನ್ಕೊತೀನಿ. ಇದ್ರ ಬಗ್ಗೆ ನಾಲೆಜ್ ಬೇಕೇ ಬೇಕು. ಈವನ್ ಸೆಕ್ಸ್ ಎಜುಕೇಷನ್ ಕೂಡ ಇಲ್ಲ. ಸೆಕ್ಸ್ ಎಜುಕೇಷನ್ ಅಂತ ಹೇಳಿದ್ರೆ ಯಾವ ರೀತಿ
ಪ್ರಣಯದಾಟ ಆಡಬೇಕು, ಯಾವ ರೀತಿ ನಾವು ಮಿಂಗಲ್ ಆಗಬೇಕು, ಅದು ಕೂಡ ಒಂದು ಮೆಡಿಟೇಷನ್ ಅಲ್ವಾ, ಅದು ಕೂಡ ಒಂದು ಮೆಡಿಟೇಷನ್, ಅದರಿಂದನೇ ಪವರ್ ಆಗೋದು. ಪ್ರಾಣಿಗಳು ಕೂಡ ಸೆಕ್ಸ್ ಮಾಡ್ತವೆ, ಪ್ರಾಣಿಗಳು ಮಾಡ್ತವೆ, ಬಟ್ ಹ್ಯೂಮನ್ ಆಗಿರಬೇಕಾದ್ರೆ ನಾವು ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು, ನಮಗೊಂಥರ ಜಾಗೃತರಾಗಿರಬೇಕು. ಅದು ಇವಾಗಿನ ಮಕ್ಕಳಲ್ಲಿ ಅಥವಾ ಇವಾಗಿನ ಜನರಲ್ಲಿ ತುಂಬಾ ಕಮ್ಮಿ ಅಂತ ನಾನು ಅನ್ಕೊತೀನಿ. ಎಲ್ರದ್ದು ಒಂದೊಂದು ಲೈಫು, ಅಂದರೆ ಇಲ್ಲಿ ಹುಟ್ಟಿರೋದು, ಭೂಮಿ ಮೇಲೆ ಹುಟ್ಟಿರುವಂಥ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಸ್ವಾತಂತ್ರ್ಯತೆ ಇದೆ, ಅಥವಾ ಅವ್ರದ್ದೇ ಆದಂಥ ಒಂದು ಆಸೆಗಳಿದ್ದಾವೆ, ಕನಸುಗಳಿದ್ದಾವೆ ಅಂತ ಅಂದಾಗ ನಾವು ಇನ್ನೊಬ್ಬ ಹ್ಯೂಮನ್ಗೆ ಖಂಡಿತವಾಗಿ ರೆಸ್ಪೆಕ್ಟ್ ಕೊಡಲೇಬೇಕಾಗತ್ತೆ. ಅಥವಾ ಏನು ಹೇಳ್ತಾರೆ ಗೊತ್ತಾ, ನಮ್ಮ ಜೀವನವನ್ನು ನಾವು ತಗೊಂತೀವಿ ಗೊತ್ತಾ, ಸೂಸೈಡ್ ಅಂತ ಹೇಳ್ತಾರೆ. ಹುಟ್ಟಿಸಿದ ಅಪ್ಪ ಅಮ್ಮಂಗೂ ಅದು ರೈಟ್ಸ್ ಇರಲ್ಲಂತೆ. ಸೊ ನಾವು ಇಲ್ಲಿ ಹುಟ್ಟಿದ ಮೇಲೆ ನಾವು ನಮ್ಮಷ್ಟಕ್ಕೆ ಹೋಗಬೇಕು, ಅದು ಕರ್ಮ. ಬಟ್ ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಕಾಟ ಕೊಟ್ಟು ಅಲ್ಲಿ ಹಂಗೆ ಮಾಡ್ತಾ ಒಂದು ಅರ್ಧ ಜೀವನ ಹೋಗುತ್ತೆ ಅನ್ನೋವಂಥ ವಿಷಯನೂ ಕೂಡ ಅವ್ರಿಗೆ ಗೊತ್ತಿರಲ್ಲ. ಇದರಲ್ಲಿ ಚೆನ್ನಾಗಿರಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಖುಷಿಯಲ್ಲಿ ಇರಬೇಕು, ಪ್ರೀತಿ ಕೊಡಬೇಕು ಅನ್ನುವಂಥದ್ದು ಬೇಸಿಕ್ ಥಿಂಗ್ಸ್ ಇದು. ಅದನ್ನೇ ಗೊತ್ತಿಲ್ಲದೆ ಯಾಕೆ ಬೇರೆಯವ್ರಿಗೆ ತಲಾಟೆ ಮಾಡಬೇಕು, ಬೇರೆಯವ್ರಿಗೆ ನೋವು ಕೊಡಬೇಕು? ನಿಜ ತಾನೇ, ಅದು ಯಾಕೆ ಆ ರೀತಿ ಮಾಡ್ತಾರೆ? ಅರ್ಥ ಮಾಡ್ಕೊಳ್ಳಿ. ಬದುಕು ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಕ್ಸ್ಪ್ಲೋರ್ ಮಾಡಿ, ಕಲೀರಿ, ಹೊಸ ವಿಚಾರಗಳನ್ನು ಕಲೀರಿ, ಪ್ರೀತಿ ಹಂಚಿ, ಅಷ್ಟೇ ತಾನೇ ಬೇಕಿರೋದು. ನಾನು ಯಾಕೆ ಪ್ರೀತಿ ಬಗ್ಗೆ ಅಂತ ಹೇಳಿದೆ ಅಂತ ಹೇಳಿದ್ರೆ, ಲೈಫ್ ಟಾರ್ಗೆಟ್ ಬಿಡಿ, ಬಟ್ ಲವ್ ಟಾರ್ಗೆಟ್ ಅಂತ ಆಗಿದೆ. ಲವ್ ಟಾರ್ಗೆಟ್ ಅಂತ ಏನಪ್ಪ ಅಂತ ಹೇಳಿದ್ರೆ, ಒಂದು 2 ತಿಂಗಳು 3 ತಿಂಗಳಾಗುತ್ತೆ ಪ್ರೀತಿ, ಇನ್ಫ್ಯಾಕ್ಷೇಷನಿಂದ ಲವ್ ಆಗುತ್ತೆ, ಅಟ್ರಾಕ್ಷನ್ ಆಗುತ್ತೆ ಅಂತ, ಅದನ್ನು ನಾವು ಲವ್ ಅಂತ ಹೇಳ್ತೀವಿ. ಅದಾದಮೇಲೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಕಾಮದಾಟ ಸ್ಟಾರ್ಟ್ ಆಗುತ್ತೆ. ಇವಾಗ ಸೆಂಡ್ ಮಾಡು, ಅದು ಇದು ಲೈಕ್ ಹೀಗೆ ನಡೆಯುತ್ತೆ. ಅದಾದಮೇಲೆ ಯಾವಾಗ ಸೆಕ್ಸ್ ಅಂತ ಆಗುತ್ತೆ, ಅದಾದಮೇಲಿಂದ ಅವನಿಗೆ ಅವಳ ಮೇಲಿದ್ದಂಥ ಲವ್ ಹೋಯಿತು. ಸೊ ಅವನಿಗೆ ಇದ್ದಿದ್ದು ಅದು ಮಾಡಬೇಕಷ್ಟೆ. ಸೊ ಇಲ್ಲಿ ಏನಾಯಿತು, ಬದಲಾವಣೆ ಆಯಿತು ಅಂದರೆ ಪ್ರೀತಿದ್ದು. ಸೊ ಇವಳು ಆದಮೇಲಿಂದ ಕೊರಗಬೇಕು. ಇದು ಹೆಚ್ಚು ಕಮ್ಮಿ ಆಗ್ಬೋದು, ಬೇರೆ ಆಗ್ಬೋದು, ಇವಳು ಆಗ್ಬೋದು, ಅವನು ಆಗ್ಬೋದು, ಬಟ್ ವಿಷಯ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಮೇನ್ ಅದು ನಾಲೆಡ್ಜ್, ಅಥವಾ ಪ್ರೀತಿ ಏನು, ಅಥವಾ ಜೀವನ ಏನು, ಜೀವನದ ಅರ್ಥ ಏನು, ಕಷ್ಟ ಏನು ಅಂತ ಗೊತ್ತಿದ್ದಾಗ ಇದನ್ನು ನಾವು ತಡೆ ಹಿಡಿಬೋದು. ಸೊ ಇದು ಮಾಡಲೇಬೇಕು, ಆದಷ್ಟು ತಿಳಿಸ್ಬೇಕು. ನಿಮ್ಮನೆ ಮಕ್ಕಳಿಗೆ ಇದನ್ನು ಹೇಳ್ಕೊಡಿ, ಪ್ರೀತಿ ಅಂದರೆ ಏನು, ಬದುಕಂದ್ರೆ ಏನು ಅಂತ. ಬಿಕಾಸ್ ಮಕ್ಕಳು ಫಸ್ಟ್ ಪ್ರೀತಿ ಅಂದರೆ ಏನು ಕಲಿಯೋದು ಮನೆ ಅಪ್ಪ ಅಮ್ಮನಿಂದನೇ. ಅಪ್ಪ ಅಮ್ಮ ಮನೇಲಿ ಜಗಳ ಆಡ್ತಿದ್ರೆ ಮಕ್ಕಳು ಪ್ರೀತಿ ಅಂದರೆ ಇದೆ ಅನ್ಕೊತವೆ. ಅವರು ಇನ್ನೊಂದು ಮನೆಗೆ ಹೋಗ್ತಾರಲ್ಲ, ಅವಾಗಲೂ ಅದನ್ನೇ ಕಲ್ತ್ಕೊತಾರೆ. ಸೊ ಇಲ್ಲಿ ನಾವು ಮಾಡಬೇಕಾಗಿರೋ ಸರಿ ಕೆಲಸ. ಬಾನಂಚ ದಾಟಿ ಇಂದು ತಾರೆಯ ಕಂಡು ಊರಾಚೆ ಸಾಗಿ ನಿಂತು ಹೂವಂದ ತಂದು ಜರಿಯ ನೀರಿದು ಆವಿಯಾಗಿ ನವಿರಾದ ಮೋಡವ ಸೇರಿ ಬಾನ ತೇರಿಗೆ ಏರಿ ನಾಳೆಗಾಗಿ ಮಳೆ ಸುರಿ ಬಾನಂಚ ದಾಟಿ ಇಂದು ತಾರೆಯ ಕಂಡು ಮಳೆ ಸುರಿವ ಮಳೆ ಕಾದೆ ನಿನಗಾಗಿ ಬಾ ಮಳೆಯೇ ಹರಿವ ಹೊಳೆ ನನ್ನೇ ಕಂಡೆ ನಿನ್ನಲ್ಲಿ ಪದೇ ಪದೇ ಹೊಸದನಿ ಕಾರ್ಮೋಡದ ಉಸಿರೇ ಅದೇ ಹಳೆದನಿ ನೂತನ ನೆಟ್ಟು ಸೀರೆ ನಿನ್ನೆಗಳ ಬೀದಿಯಲ್ಲಿ ನಲಿವ ದಾರಿಯ ತೋರಿ ನಾಳೆಗಾಗಿ ಮಳೆ ಸುರಿ ಬಾನಂಚ ದಾಟಿ ಇಂದು ತಾರೆಯ ಕಂಡು ಊರಾಚೆ ಸಾಗಿ ನಿಂತು ಹೂವಂದ ತಂದು